ಬೇಕು. ವಿದ್ಯುತ್ ಬೆಲೆ ಏರಿಕೆಗೆ ಧಿಕ್ಕಾರ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಒಪ್ಪುವುದಿಲ್ಲ. ಬೇಕೇ ಬೇಕು ವಿದ್ಯುತ್. आज हम यहाँ पर कंज्यूमर फोरम जो इलेक्ट्रिसिटी जो इस्तेमाल करने वाले का कंज्यूमर फोरम की ओर से यहाँ पर आए हैं। हमारा उद्देश्य क्या है, तो सबसे पहले क्या है, सरकार क्या कर रही है, प्राइवेटाइजेशन कर रही है। प्राइवेटाइजेशन देख करके इसको क्या है, पूरा इसका इलेक्ट्रिसिटी को क्या है प्राइवेटाइजेशन कर रही है। और दूसरी बात क्या है बोलते तो स्मार्ट मीटर लगा रही है। स्मार्ट मीटर लगाने से एडवांस प्रीपेड बिल हमको देना पड़ेगा, और यूँ ही हमारे पास उसके अंदर से करेंसी ख़त्म हो जाएगी, हमारा विद्युत का हमारा जो इलेक्ट्रिसिटी पावर जो है पूरा शटडाउन हो जाएगा। तीसरी बात जो है, सरकार जो है ये रेट जो बढ़ाई है इलेक्ट्रिसिटी पावर का रेट, इससे क्या हो जाता है हमको, इससे हमारे जो यूनिट से ज़्यादा ये हो रहा है उसके ज़्यादा हमारा क्या है सभी आम लोगों को, गरीब लोगों को क्या होता है बहुत महंगा हो जा रहा है। इसलिए हम यहाँ पर आए हैं कि सरकार क्या करना चाहिए, वापस लेना चाहिए, और इस तरह से हम आग्रह कर रहे हैं सरकार से। ವಿದ್ಯುತ್ ಬಳಕೆದಾರರ ಸಂಘದಿಂದ ಗುಲ್ಬರ್ಗ ಶಾಖೆ ವತಿಯಿಂದ ಇವತ್ತು ನಾವು ಸಪ್ತಾಹ ಅಂಗವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಗುಲ್ಬರ್ಗ ಸಾರ್ವಜನಿಕರೆಲ್ಲ ಮನೆ ಮಾಡಿಕೊಳ್ಳೋದೇನೆಂದರೆ, ಈಗ ಎಲ್ಲ ಕಡೆಗೆ ವಿದ್ಯುತ್ ಬೆಲೆಗಳು ಜಾಸ್ತಿ ಮಾಡ್ತಿದ್ದಾರೆ ಸರ್ಕಾರ, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಖಂಡಿತ ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಆಮೇಲೆ ಸರ್ಕಾರ ಇವತ್ತು ಏನಾಗಿದೆ, ಪ್ರತಿಯೊಂದು ಬೆಲೆಗಳು ಜಾಸ್ತಿ ಮಾಡ್ತಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಪೆಟ್ರೋಲ್ ದರ ಜಾಸ್ತಿ ಆಯಿತು, ಪ್ರತಿಯೊಂದು ಬೆಲೆಗಳು ಜಾಸ್ತಿ ಆಗ್ತಿದೆ. ಇದ್ರ ನಾವು ಅಪೋಸ್ ಮಾಡ್ತಿದ್ದೀವಿ. ಇದು ಸರ್ಕಾರ ಏನು ಮಾಡ್ತಂದ್ರೆ, ಒಂದು ಕೈಲಿ ನಾವು ಈ ಕೊಟ್ಬಿಟ್ಟು ಇನ್ನೂ 10 ಕೈಲಿ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಈಗ ನೋಡಿ, ಸರ್ಕಾರ ಈಗ ಸ್ಮಾರ್ಟ್ ಮೀಟರ್ ಅಂತ ಕೂಡಿಸ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಕೂಡಿಸ್ತೀರಂದರೆ ಇದ್ರ ಉದ್ದೇಶ ಏನು, ಇಲ್ಲಿ ಇರುವಂಥ ಇಲಾಖೆಯಲ್ಲಿರುವಂಥ ಅನೇಕ ಎಂಪ್ಲಾಯೀಸು ಉದ್ಯೋಗ ಕಳ್ಕೊಳ್ತಿದ್ದಾರೆ. ಯಾಕಂದರೆ ಮೀಟರ್ ರೀಡರ್ ಹೋಗ್ತಿದ್ದಾರೆ ಅಥವಾ ಬಿಲ್ ತೊಗೊಂಡು ಹೋಗ್ತಿದ್ದಾರೆ, ಮನೆ ಹೋಗ್ಬೇಕಾಗುತ್ತೆ. ಇದು ಭಾಳ ಅನ್ಯಾಯ ಆಗ್ತಿದೆ. ಇದು ಸಿಬ್ಬಂದಿಯನ್ನು ಕಡಿತ ಮಾಡುವಂಥ ಹುನ್ನಾರ. ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು. ಸ್ಮಾರ್ಟ್ ಮೀಟರ್ ಒಂದು ವೇಳೆ ಬಂತಂದರೆ ನಾವು ವಿದ್ಯುತ್ ಯಾವಾಗ ಹೋಗುತ್ತೆ ಮನೇಲಿ ಗೊತ್ತಿಲ್ಲ. ನಾವು ಯಾವ ಫೋನ್ ರೀಚಾರ್ಜ್ ಮಾಡ್ತೀವಿ ಆ ರೀತಿ 3 ತಿಂಗಳು ರೀಚಾರ್ಜ್ ಮಾಡಬೇಕು, ಅಥವಾ ಫೋನ್ ನಿಂತಿತ್ತು ಅಂದ್ರೆ ಯಾವ ರೀತಿ ನಮಗೆ ಬಿಲ್ ಮತ್ತೆ ನಾವು ರೀಚಾರ್ಜ್ ಮಾಡಿರಬೇಕು ಅದೇ ರೀತಿ ರೀಚಾರ್ಜ್ ಮಾಡೋದು ಹೇಳ್ತಿದ್ದಾರೆ. ಇದು ಭಾಳ ಅನ್ಯಾಯ. ಯಾಕಂದರೆ ನಮ್ಮ ದೇಶ ಬಡ ರಾಷ್ಟ್ರ ದೇಶ ಆಗಿದ್ದರಿಂದ ಇಲ್ಲಿ ಈ ವ್ಯವಸ್ಥೆ ನಡೆಯಂಗಿಲ್ಲ. ಅದನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತಿದ್ದೀವಿ. ಆಮೇಲೆ ಇದೊಂದು ಒಂದು ಯೂನಿಟ್ಗೆ 36 ಪೈಸೆ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಯಾಕಂತ ಹೇಳಿದರೆ, ಸಿಬ್ಬಂದಿ ಅವರಿಗೆ ನಾವು ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವ ನ್ಯಾಯ? ಸರ್ಕಾರ ಇರೋದು ಯಾಕೋಸ್ಕರ? ಸರ್ಕಾರ ಅಂದರೆ ತಮ್ಮ ಇಲಾಖೆಯಲ್ಲಿ ಯಾರು ನಿವೃತ್ತಿ ಆಗ್ತಾರ ಅವರಿಗೆ ಅವರು ಪಿಂಚಣಿ ಕೊಡಬೇಕು, ಗ್ರ್ಯಾಚ್ಯುಟಿ ಕೊಡಬೇಕು, ಅವು ಇಲಾಖೆಯ ಕೆಲಸ. ಅದು ಬಿಟ್ಟು ಇವತ್ತು ಸಾರ್ವಜನಿಕರ ಮೇಲೆ ಇವರು 36 ಪೈಸೆ ಒಂದು ಯೂನಿಟ್ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಜನವಿರೋಧ ನೀತಿ. ಇದು ನಾವು ಖಂಡಿತವಾಗಿ ವಿರೋಧ ಮಾಡ್ತಿದ್ವಿ. ಇದನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಈಗಾಗಲೇ ಸರ್ಕಾರದ ವಿರುದ್ಧ ನಾವು ಆಲ್ ಇಂಡಿಯಾ ಲೆವೆಲ್ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಎಲ್ಲ ಕಡೆಗೆ ಹೋರಾಟ ಮಾಡ್ತಿದ್ದೀವಿ. ಗುಲ್ಬರ್ಗೆಲ್ಲ ಸಹ ಈ ಸಪ್ತಾಹ ಪೂರಕವಾಗಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ವಿದ್ಯುತ್ ಖಾಸಗೀಕರಣ ವಿರುದ್ಧ ಆಗಲಿ ಅಥವಾ ಬೆಲೆ ಏರಿಕೆ ವಿರುದ್ಧ ಆಗಲಿ ಅಥವಾ ಸ್ಮಾರ್ಟ್ ಮೀಟರ್ ವಿರುದ್ಧ ಆಗಲಿ ಹೋರಾಟಗಳಿಗೆ ತಗೊಂಡಾಗ ಸಾರ್ವಜನಿಕರು ನಮಗೆ ಬೆಂಬಲಿಸಬೇಕಂತ ಹೇಳಿಬಿಟ್ಟು ನಾವು ಈ ಸಂಘದ ಬಳಕೆದಾರರ ಸಂಘದಿಂದ ಸಾರ್ವಜನಿಕರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ.